ಹಾಡುವಾಗಲೇ ಎಟಿಎಂನ ಮಾಡಿದ್ರಿ. ಇವಾಗ ಹೇಳಿದ್ರಿ ನೀವು ಇಮಿಡಿಯೇಟ್ ಹಿಡಿದ್ಬಿಟ್ರು ಅಂತ ನನ್ಗೆ ಹೇಳಿದ್ರಿ. ಬೀದರಲ್ಲಿ ಆಯ್ತು, ಎಷ್ಟು ತಿಂಗಳಾಯ್ತು? ಸಿಕ್ಕೇ ಇಲ್ಲ ಅವನು. ಡೈರೆಕ್ಟರ್ ರೋಡಲ್ಲಿ ನಿಲ್ಲಿಸಿ ಗುಂಡು ಹೊಡೆದಿದ್ದಾರೆ. ಒಬ್ಬನಿಗೆ ಹಲ್ಲೆ ಮಾಡಿದ್ದಾರೆ. ಅವನ್ನ ಹೈದರಾಬಾದ್ಗೆ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಹಾಡಾಗಲೇ ಬ್ಯಾಂಕಲ್ಲಿ ದರೋಡೆ ಮಾಡಿ ರಸ್ತೆಯಲ್ಲೇ ಆರಾಮ್ಸೆ ಮೋಟರ್ ಬೈಕಲ್ಲಿ ದುಡ್ಡು ತಗೊಂಡು ಆರಾಮ್ಸೆ ಹೋಗಿದ್ದಾರೆ. ನಮ್ಮ ಕೈಲಿ ಇನ್ನೂ ಹಿಡಿಯಕ್ಕಾಗಿಲ್ಲ ಅಂದ್ರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಏನು ಹೇಗಿದೆ? ಹದಗೆಟ್ಟಿದೆಯೋ ಇಲ್ಲ ಸರಿದಾರಿ ಇದೆಯೋ ಅಂತಾನೆ ಅರ್ಥ ಮಾಡ್ಕೋಬೇಕು. ಪೂರ್ತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ನನ್ಗನ್ಸ್ತದೆ. ಯಾರು ಹ್ಯಾಂಡಲ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಪಾಪ ಪರಮೇಶ್ವರ್ ಒಳ್ಳೆಯರು, ಎಲ್ಲರೂ ಅವ್ರ ಖಾತೆಯಲ್ಲಿ ಕೈ ಹಾಕ್ತಾವ್ರೆ. ಅದೇ ಸಮಸ್ಯೆ ಆಗಿರೋದು. ಅವ್ರ ಖಾತೆಯಲ್ಲಿ ಯಾರು ಹೋಮ್ ಮಿನಿಸ್ಟರ್ ಅನ್ನೋದೇ ಗೊತ್ತಾಗಲ್ಲ. ಆ ಸ್ಥಿತಿ ಇವತ್ತು. ಮತ್ತೆ ಬೀದರಲ್ಲಾದಂತ ಇದು ಘಟನೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಸುವಂಥದ್ದು. ಇಷ್ಟು ದಿನ ಆದ್ರೂ ಒಬ್ಬ ಕಳ್ಳನ ಹಿಡಿಯಕ್ಕಾಗಿಲ್ಲ. ಇಷ್ಟು ಸಿಸಿಟಿವಿ ಕ್ಯಾಮೆರಾ ಇದೆ, ಸಿಸ್ಟಮ್ ಇದೆ, ಮೊಬೈಲ್ನ ಟ್ರ್ಯಾಕ್ ಮಾಡ್ತೀರಿ. ಇಷ್ಟು ದಿನ ಆದ್ರೂ ಕೂಡ ಈ ಕಳ್ಳನ ಹಿಡಿಯಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲೇನೋ ವೈಫಲ್ಯ ಇದೆ. ಪೊಲೀಸ್ ಇಲಾಖೆಯ ವೈಫಲ್ಯ, ಇಂಟೆಲಿಜೆನ್ಸ್ ವೈಫಲ್ಯ, ನಮ್ಮ ಸಿಸ್ಟಮ್ ವೈಫಲ್ಯ. ಬಿಡಿ, ನೀವ್ ಹೇಳಿದ್ರಿ ಈಗ ಮಂಗಳೂರಾಯ್ತು, ಹಿಡಿದ್ರು. ಅಟ್ಲೀಸ್ಟ್ ಒಂದು ವಾರದಲ್ಲಾದ್ರೂ ಹಿಡಿದ್ರು. ಇದು ಅಂದ್ರೆ ನೀವೇನು ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಾ? ಹಂಗಾರೆ ಇನ್ಮೇಲೆ ಎಟಿಎಂ ಕಳ್ತನ ಶುರು ಆಗ್ತದೆ. ಎಲ್ಲ ರಾಜ್ಯದಲ್ಲಿ ಎಟಿಎಂ ಕಳ್ತನ ಮಾಡ್ಕೊಂಡು ಹೋಗ್ಬೋದು ಒಂದು ಮೆಸೇಜ್. ಇಷ್ಟು ಕೊಟ್ಟ ಮೇಲೆ, ನೀವು ಮೆಸೇಜ್ ಕೊಟ್ಟ ಮೇಲೆ ಈ ಸರ್ಕಾರ ಬದುಕಿದೆ ಅಂತ ಹೇಳಿದ್ರೆ ನಾವೇನ್ ಹೇಳ್ಬೇಕು? ಈ ಸರ್ಕಾರ ಬದುಕಿದೆಯಾ? ಸತ್ತೋಗಿದೆ. ಜನರ ಪಾಲಿಗಂತೂ ಸತ್ತೋಗಿದೆ. ಇಷ್ಟಾದ್ಮೇಲೂ ಕೂಡ ಇಲ್ಲಿ ಇಲ್ಲ. ಬೀದರ್ ಶೂಟ್ ಔಟ್ದು ಹೇಳ್ತಾ ಇದ್ದೀನಿ ನಾನು ಇವತ್ತು. ಈ ರೀತಿ ಒಂದರ ಮೇಲೆ ಒಂದು ಘಟನೆಗಳು ನಡೀತಾ ಇದ್ರು ಕೂಡ ಇವತ್ತು ಈ ಸರ್ಕಾರ ಕ್ರಮ ತೆಗೆದುಕೊಳ್ಳಕ್ಕೆ ಆಗಲೇ ಇಲ್ಲ. ಇವತ್ತು ಮೊನ್ನೆ ನಮ್ಮ ಚಾಮರಾಜಪೇಟೆಯಲ್ಲಿ